ಹಲೋ ಎವ್ರಿವನ್, ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೈಸ್, ಇವತ್ತು ನಾನು ಮತ್ತು ಅಮ್ಮ ಹೊರಟಿರೋದು ಅಜ್ಜಿ ಮನೆಗೆ. ಸೊ ಅಜ್ಜಿಗೆ ಎಲೆ ಅಡಿಕೆ ತೊಗೊಂಡು ಬಸ್ ಹತ್ಕೊಂಡ್ವಿ. ಬಸ್ ಅಂತೂ ಖಾಲಿ ಇತ್ತು. ಫೈನಲಿ ಬಸ್ ಸ್ಟಾಪ್ ಹತ್ರ ಇಳ್ಕೊಂಡು ಈಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ, ಅಮ್ಮ ಮತ್ತು ನಾನು. ಆ್ಯಕ್ಚುಲಿ ಇದಕ್ಕೂ ಮುಂಚೆ ಅಜ್ಜಿ ಮನೆದು ಲಾಗ್ ಮಾಡಿದೆ ನಾನು, ಬಟ್ ನಂದು ಅದು ಕಾಪಿ ರೈಟ್ ಬಂದಿತ್ತು. ಹಾಗಾಕೊಂಡು ಅದು ಕಾಪಿ ರೈಟ್ ತೆಗಿಯುವಾಗ ಡಿಲೀಟೆಡ್ ಸಿಗ್ಮೆಂಟ್ ವಿಡಿಯೋ ಅಂತ ಆಗಿಬಿಡ್ತು. ಸೊ ಆ ಪಾರ್ಟ್ ಏನಿದೆಯೋ ಕಾಪಿ ರೈಟ್ ಬಂದಿರೋದು ಅದಿಷ್ಟು ಡಿಲೀಟೇ ಆಗಿಬಿಟ್ಟಿತ್ತು. ಅಜ್ಜಿ ಕಾಲ್ ಮಾಡಿದಾಗ ಮಾತಾಡಿದರು ಹಬ್ಬಕ್ಕೆ ಮನೆಗೆ ಬಾ ಅಂತ. ಹಾಗಾಗಿ ಹಬ್ಬಕ್ಕೆ ಹೋಗುವ ಅಂತಲೇ ಇದ್ದೆ. ಅದು 3 days ಬ್ಯಾಕಲ್ಲಿ ಆ ವಿಡಿಯೋ ಆ ಥರ ಕಾಪಿ ರೈಟ್ ಇದು ಮಾಡುವಾಗ ಡಿಲೀಟ್ ಆಯಿತು. ಬಟ್ ಇವತ್ತು ಬಂದಿದ್ದೀನಿ ಅಜ್ಜಿ ಮನೇನ. ನಾನು ಹೋದ ಸಲಕ್ಕಿಂತ ಈ ಸಲ ಡೀಟೇಲಾಗಿ ಕಾಣಿಸ್ತೀನಿ. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಬನ್ನಿ. ಈ ಕಾಡು ದಾರಿಲಿ 20 minutes ಈಗ ನಡ್ಕೊಂಡು ಹೋಗಬೇಕು. ಮೇನ್ ರೋಡಲ್ಲಿ ನಾವು ನಿಮ್ಗೆ ಕಾಣ್ತಾ ಇರ್ಬೋದು, ಅಲ್ಲಿಂದ ಬಂದ್ವಿ. ಸಣ್ಣ ಇರುವಾಗಂತೂ ಈ ಕಡೆಯಿಂದ ಬರೋದಕ್ಕೆ ಈ ರೂಟಿಂದ ಎಷ್ಟು ಭಯ ಪಡ್ತಾ ಇದ್ವಿ. ಈಗಲೂ ಭಯನೇ, ಬಟ್ ಅಮ್ಮ ಇದ್ದಾರೆ. ಈಗಲೇ ಸಾಕಾಗೋಯ್ತು. ಅಮ್ಮ ಅರ್ಧದವರೆಗೆ ಚೀಲ ಕೈಯಲ್ಲಿ ಇಟ್ಕೊಂಡು ಬಂದರು. ಇನ್ನು ಮೇಲೆ ಹತ್ತುವಾಗ ಆಗ್ತಾಯಿಲ್ಲ, ಅದಕ್ಕೆ ಅವರು ಕೂಡ ತಲೆ ಮೇಲೆ ಇಟ್ಕೊಬಿಟ್ಟು. ಅಜ್ಜಿ ಮನೆ ಹತ್ರ ಬಂದ್ವಿ. ಯಪ್ಪ, ಮಾವ ಮತ್ತೆ ಅಜ್ಜಿ. ಚಪ್ಪಲಿ ಕಿತ್ತೋಯ್ತು. ಇವರು ಅವ್ವ ನಂಗೆ ಗೊಡ್ಬಿಡಿನೇ ಇವ್ರೇನು ಹೆದರ್ಕೊಬಿಡ್ತಾರೆ. ಅಮ್ಮಂಗ ಫೋನ್ ಮಾಡಂತೀವಿ ಅದಕ್ಕೆ. ಹೌದಾ ಅತ್ತೆ, ಆರಾಮಲ್ಲ? ಅದೇ ಇಲ್ಲ ಬೇಕು. ಅತ್ತೆ ಏನೇನು ಮಾಡಿಕೊಟ್ಟಿದ್ರು ಅಂದ್ಕೊಂಡೆ. ಅಜ್ಜಿ ಮತ್ತು ಅಮ್ಮ TV ನೋಡ್ತಾ ಇದ್ದಾರೆ. ನನಗಂತೂ ಇಲ್ಲಿ ಬಂದು ಚಳಿ ಆಗೋಯ್ತು. ಹಾಗಾಕೊಂಡು ಚಳಿಗೆ ಸ್ವೆಟರ್ ಎಲ್ಲ ಹಾಕ್ಕೊಂಡಿದ್ದೀನಿ. ಮಾರ್ನಿಂಗ್ ಗೈಸ್. ನಿನ್ನೆ ಬಂದಿದ್ದ ತಕ್ಷಣ ಹಾಗೆ ಮಾತಾಡ್ಲಿಕ್ಕೆಲ್ಲ ಇರತ್ತಲ್ಲ, ಹಾಗೆ ಮಾತಾಡ್ಬಿಟ್ಟು ಊಟ ಮಾಡಿ ಮಲ್ಕೊಬಿಟ್ಟಿದ್ವಿ. ಸೊ ಈಗ ಮಾರ್ನಿಂಗ್ ಆಗಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಈಗ ನಾನು ನಿಮಗೆ ಹೇಗಿದೆ, ಏನು, ಯಾವ ಥರ ಇದೆ ನಮ್ಮ ಅಜ್ಜಿ ಮನೆ ಅನ್ನೋದನ್ನು ತೋರಿಸ್ತೀನಿ. ಇದು ಮನೆ ಎದುರಿಗಿನ ಸೀನ್ ಹೀಗಿದೆ. ಈಗ ಮಳೆ ಎಲ್ಲ ಬಂದೋಗಿರೋದ್ರಿಂದ ಎಲ್ಲ ಗಿಡಗಳು ಎಲ್ಲ ಚಿಗುರ್ಕೊಬಿಟ್ಟಿದ್ದಾವೆ. ಹಾಗಾಗಿ ಎಲ್ಲ ಗ್ರೀನರಿ ಸಖತ್ತಾಗಿ ಕಾಣಿಸ್ತಾ ಇದೆ. ಇದು ಅಜ್ಜಿ ಮನೆ ಗದ್ದೆ. ಈಗ ಯಾವುದೇ ರೀತಿ ಬೆಳೆಗಳನ್ನು ಬೆಳೆಯಲ್ಲ, ಮುಂಚೆ ಬೆಳೀತಿದ್ರು. ಗೈಸ್, ಇದು ಅಜ್ಜಿ ಮನೆ ದನದ ಕೊಟ್ಟಿಗೆ. ಸೊ ದನಗಳೆಲ್ಲ ಇದ್ದಾವಂತೆ, ಇನ್ನೂ ಬಿಟ್ಟಿಲ್ಲ. ಈಗ ಮುಂಚಿನಷ್ಟು ದನಗಳು ಇಲ್ಲ, ಯಾಕಂದರೆ ಈಗ ಬೆಳೆ ಮಾಡಲ್ವಲ್ಲ. ಹಾಗಾಗಿ ಇಲ್ಲಿ ನೋಡ್ಬೋದು ನೀವು. ಇಷ್ಟೇ, ಒಂದು ಕರು ಹಾಕಿದೆ. 1 2 3 4 ದನಗಳಿದ್ದಾವೆ ಅಷ್ಟು. ಉಳಿದಿರೋದು ಎಲ್ಲಿ ಇಟ್ಕೊಂಡು ಕೊಡೋದು ಇದಕ್ಕೆ? ದನದ ಕರುನ್ ಬಿಡೋದು. ಅಜ್ಜಿ ದನ ಬಿಡ್ಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ. ಇದೇ ಇಲ್ಲಿ ಒಳಗಡೆ ಬರುದಿಲ್ಲ ದನ. ಹಾ, ತಕ್ಕೊಂಡುಂಟ ಹಿಂಗೆ. ಇದಿದೆ ಇದ್ರ ದಟ್ಟ ನೋಡ. ಹೈ
ಏನು ಹಾ ನಿಂಗೆಲ್ಲ ಬಿಟ್ಟೋದ್ರಾ? ಇದಕ್ಕೆಲ್ಲ ಬಳ್ಳಿ ಕಟ್ಬಿಟ್ಟು ಬ್ಯಾಕಲ್ಲಿ ಮತ್ತೆ ಏರೋಪ್ಲೇನ್ ಥರ ಬಿಡ್ತಾ ಇದ್ವಿ ಮುಂಚೆ, ನಂದು ಹೆಲಿಕಾಪ್ಟರ್ ಹಾಗೆ ಹೀಗೆ ಅಂತ ಹೇಳ್ಕೊಂಡು. ಅಜ್ಜಿ ಮನೆ ಸೈಡಲ್ಲಿ ಇಲ್ಲಿ ದೇವ್ರ ಮನೆ ಎಲ್ಲ ಇದೆ. ಇದ್ರದ್ದು ಫುಲ್ ಲಾಸ್ಟ್ ವೇಗೆ ಹೋದರೆ ಬಾವಿಗೂ ಸಹ ಇದೆ. ನೆಕ್ಸ್ಟ್ ಈಗ ನನ್ನ ತಂಗಿ ಬ್ರದರ್ಸ್ ಎಲ್ಲ ಬರ್ತಾ ಇದ್ದಾರೆ, ಸೊ ಆವಾಗ ಹೋಗುವಾಗ ನಿಮ್ಗೆ ತೋರಿಸ್ತೀನಿ. ಗೈಸ್ ಇವತ್ತು ಹಬ್ಬದ ಊಟ ಲಾಸ್ಟಲ್ಲಿ ನಾನ್ ವೆಜ್ ಮಾಡ್ತಾರೆ. ಸೊ ಮಾವ ಚಿಕನ್ ತಂದಿದ್ದಾರೆ, ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ಬನ್ನಿ. ಅಮ್ಮ ಮತ್ತು ಅತ್ತೆ ಈಗ ಇಲ್ಲಿ ಇಬ್ಬರೂ ಸೇರ್ಕೊಂಡು ಕಡುಬು ರೆಡಿ ಮಾಡ್ತಾ ಇದ್ದಾರೆ. ಥರ ಮಾಡಿ ಇಲ್ಲಿ ಬೇಯಿಸ್ಲಿಕ್ಕೆ ಇಟ್ಟರೆ ಆಯಿತು. ಇಲ್ಲಿ ಈಗ ಚಿಕನ್ ಸಾಂಬಾರು ರೆಡಿ ಆಗ್ತಾ ಉಂಟು. ನೀನು ಕಾಣಿಸ್ತೀವಿ ಫಸ್ಟ್ ಚಾಕ್ಲೇಟ್. ಕಟ್ ಮಾಡಿ ಇಟ್ಕೊಂಡ್ವಿ. ಗೈಸ್ ಮನೆಯಿಂದ ತಂಗಿ, ಅಕ್ಕ ಮತ್ತೆ ಬ್ರದರ್ಸ್ ಎಲ್ಲ ಬಂದಿದ್ದಾರೆ.